20ರ ಪ್ರಾಯ, 30ರ ಆಸೆ, 40ರ ನಟನೆ, 50ಕ್ಕೆ ಅರಳು, 60ಕ್ಕೆ ಮರಳು, 70ರ ಕೂಗು, 80ರ ಮಾಗು, 90ಕ್ಕೆ ಬಾಗು, ಇನ್ನೇನಾದ್ರೂ ಉಳ್ದಿದ್ರು 100 ಕೊತ್ಕೊಂಡು ಹೋಗು. ನೋಡಿ, ನಿಮ್ಗೆ ಅರ್ಥ ಆಗ್ಲಿಲ್ಲ, ನನಗೆ ಮರ್ತೋಗ್ಲಿಲ್ಲ. ಜೀವನ ಎಷ್ಟೊಂದು ಸ್ವಾರಸ್ಯಕರವಾಗಿದೆ, ಆದರೆ ಅದನ್ನು ಅನುಭವಿಸಿದವರಿಗೆ ಮಾತ್ರ ಗೊತ್ತು ಜೀವನದ ಸ್ವಾರಸ್ಯ ಏನು ಅಂತೇಳಿ. 10ರ ಹುಡುಗಾಟ, 20ರ ಪ್ರಾಯ, 30ರ ಆಸೆ, 40ರ ನಟನೆ, 50ಕ್ಕೆ ಅರಳು, 60ಕ್ಕೆ ಮರಳು, 70ರ ಕೂಗು, 80ರ ಮಾಗು, 90ಕ್ಕೆ ಬಾಗು, ನಂದು ಅಂತ ಏನಾದ್ರೂ ನಿಜವಾಗ್ಲೂ ಇದ್ರೆ 100 ಕೊತ್ಕೊಂಡು ಹೋಗು. ಮೊನ್ನೆ ಇಲ್ಲೇ ಎಲ್ಲೋ ಹತ್ತಿರದಲ್ಲಿ ಕೇಳಿಸ್ಕೊಳ್ಳಿ ದಯಮಾಡಿ. ಯಾಕೆಂದ್ರೆ ಮನುಷ್ಯನಿಗೆ ಸಾವು ಯಾವ ಸಂದರ್ಭದಲ್ಲಿ ಬರ್ತದೆ ಅಂತ ಗೊತ್ತಾಗ್ಲಿಕ್ಕೆ ಆಗೋದಿಲ್ಲ, ಯಾರಿಗೂ ಗೊತ್ತಿಲ್ಲ. ಅರ್ಧ ಕುಂಟೆ ಜಮೀನಿನ ಮಾತಿಗೆ ದಾಯಾದಿಗಳು ಹೊಡೆದಾಡ್ಕೊಂಡು ನೆನ್ನೆ ಅಣ್ಣನ ಪ್ರಾಣವನ್ನೇ ತೆಗೆದಿದ್ದಾರೆ. ಅರ್ಧ ಅಡಿ ಜಾಗಕ್ಕಾಗಿ ಅಣ್ಣ ತಮ್ಮದಿರು ಹೊಡೆದಾಡ್ಕೊಂಡು ಜೀವ ತಗೊಂಡಿದ್ದಾರೆ. ಈಗ ತಮ್ಮ ಜೈಲಲ್ಲಿದ್ದಾನೆ, ಅಣ್ಣ ಪ್ರಾಣ ಕಳ್ಕೊಂಡಿದ್ದಾನೆ. ಕಾರಣ ಇಷ್ಟೇ, ಸಂಪಾದನೆ ಯಾರ್ದವ ಸಂಪಾದನೆ? ಆ ಪರಾತ್ಪರನಾಗಿರ್ತಕ್ಕಂಥ ಭಗವಂತನ ಸಂಪಾದನೆ ಬಿಟ್ರೆ ನಮ್ದು ಏನೂ ಇಲ್ಲ. ನಾವಿಲ್ಲಿ ಸುಮ್ಮನೆ ಬೂಟಾಟಿಕೆ ಮಾತ್ರ ಮಾತಾಡ್ತಾ ಇದ್ದೀವಿ. ನಾವು ಬೂಟಾಟಿಕೆ ಮಾತನ್ನ ಮಾತ್ರ ಮಾತಾಡ್ತಾ ಇದ್ದೀವಿ. ಸಂಪಾದನೆ ಪರಮಾತ್ಮ ಕೊಟ್ಟಿರ್ತಕ್ಕಂಥದ್ದು. ಅಂತ ಸಂಪಾದನೆ ಯಾವುದಪ್ಪ ಅಂದ್ರೆ, ನೀವು ದಾನ ಮಾಡಿದ ಆ ಪುಣ್ಯದ ಫಲವನ್ನ ಪಡ್ಕೊಳ್ತಿರಲ್ಲ, ಅದು ನಿಜವಾದ ಸಂಪಾದನೆ. ಒಬ್ಬ ರಾಜ ಪ್ರತಿನಿತ್ಯ ಅರಮನೆ ಮುಂಭಾಗದಲ್ಲಿ, ಕೇಳಿಸ್ಕೊಳ್ಳಿ ಮಾತಾಡಬೇಡಿ, ಕೇಳಿಸ್ಕೊಳ್ಳಿ. ಅರಮನೆ ಮುಂಭಾಗದಲ್ಲಿ ಊಟ ಆಗ್ತಿದ್ನಂತೆ ಎಲ್ಲಾರ್ಗು, ಬಂದಂತವ್ರಿಗೆ. ಪುಣ್ಯಾತ್ಮರ ಅಪ್ಪಾಜಿ ಅಂತವ್ರು ಯಾರಾದ್ರೂ ಬಂದ್ರೆ ಊಟ ಮಾಡ್ಕೊಂಡು ಹೋಗ್ಲಿ ಪ್ರತಿನಿತ್ಯ. ನೋಡಿ, ದುರಾದೃಷ್ಟವಸಾತ್ ಆ ಅನ್ನ ಹಾಕುವಾಗ ಊಟಕ್ಕೆ ಬಡಿಸಿದ್ದಾರೆ, ಎಲೆ ಮೇಲೆಲ್ಲ ಊಟ ಮಾಡ್ತಾ ಇದ್ದಾರೆ. ಒಂದು ಹದ್ದು, ರಣಹದ್ದು ಹಾವನ್ನ ಕಚ್ಕೊಂಡು ಹೋಗ್ತಾ ಇತ್ತಂತೆ ಆಕಾಶದಲ್ಲಿ. ಅಂದ್ರೆ ವಿಷಪೂರಿತ ಹಾವನ್ನ ಕಚ್ಕೊಂಡು ಹೋಗುವಾಗ ಹಾವಿನ ಬಾಯಲ್ಲಿ ಆ ಒಂದು ತೊಟ್ಟು ವಿಷ ಬೀಳ್ತಾ ಇತ್ತಂತೆ. ನೋಡಿ, ಹದ್ದಿಗೆ ಹಾವನ್ನು ತಿನ್ನುವ ಆಸೆ, ಹಾವಿಗೆ ಪ್ರಾಣವನ್ನು ಉಳಿಸ್ಕೊಳ್ಳುವ ಆಸೆ. ಇಲ್ಲಿ ಕೆಳಗೆ ಕುಂತಿರೋ ಜನ ಹಸಿವನ್ನು ನೀಗಿಸ್ಕೊಳ್ಳುವ ಆಸೆ. ಆಗ ಅಂದಾಗ ಆ ವಿಷ ಏನಾಯ್ತು, ಅಪ್ಪಿ ತಪ್ಪಿ ಆ ಸಾಂಬಾರ್ನ ಅಂಡೆ ಒಳಗಡೆಗೆ 7-8 ವಿಷ ಬಿದ್ದೋಯ್ತಂತೆ. ನೋಡಿ, 7-8 ತೊಟ್ಟು ವಿಷ ಬಿದ್ದೋಯ್ತು. ಕೇಳಿಸ್ಕೊಳ್ಳಿ ಕರ್ಮ ಯಾರಪ್ಪನ ಮನೆ ಸೊತ್ತಲ್ಲ, ಆಡದವ್ರ ಪಾಪ ಮಾಡದವ್ರ ಪಾಪ ಆಡದವ್ರ ಬಾಯಿಲಿ ಎಂದಂಗೆ ಆ ವಿಷ ಯಾವಾಗ ಬೀಳ್ತು, ಸಾಂಬಾರ್ನ ಬಡಿಸಿದ್ರು ಅಲ್ಲಿ ಊಟ ಮಾಡ್ತಿದ್ದಂತ ಒಂದು 50-60 ಜನ ಸತ್ತೋಗ್ಬಿಟ್ರು. ಯಾಕೆ? ಕಾರ್ಕೋಟಕ ವಿಷ ಅದು, ಸತ್ತೋಗ್ಬಿಟ್ರು. ಆಗ ಜನ ಎಲ್ಲ ಮಾತಾಡ್ಕೊಂಡ್ರು, ರಾಜ ವಿಷಾಕ್ ಸಾಯಿಸ್ತಾವನೆ, ದಿನ ಊಟಕ್ಕೆ ಬರ್ತಾನೆ ಅಂತ ವಿಷಾಕ್ ಸಾಯಿಸ್ತಾವನೆ. ಆಗ ಯಮಧರ್ಮರಾಯ ಆ ಯಮಲೋಕದಲ್ಲಿ ಕೂತ್ಕೊಂಡು ಚಿತ್ರಗುಪ್ತನ ಕೇಳದಂತೆ, ಈಗ ಅಲ್ಲಿ ಜನ ಸತ್ತವರಲ್ಲ 50 ಜನ, ಅದರ ಪಾಪದ ಕರ್ಮವನ್ನ ಯಾರು ಕಟ್ಟಬೇಕಪ್ಪ ಅಂತ. ನೋಡಿ, ಚರ್ಚೆ ಶುರುವಾಯ್ತು. ಈಗ ಎಲ್ಲಿ ಯಮಲೋಕದಲ್ಲಿ ಚರ್ಚೆ ಶುರುವಾಯ್ತು. ಆ ಪಾಪದ ಕರ್ಮವನ್ನ ಯಾರು ಕಟ್ಟಬೇಕಪ್ಪ ನಾವು ಅಂದಾಗ ಚಿತ್ರಗುಪ್ತ ಹೇಳದ್ನಂತೆ, ಸ್ವಾಮಿ ಆ ಹದ್ದು ಕಟ್ಟಬಿಡಿ ಅಂದಂತೆ. ಯಮ ಹೇಳದ್ನಂತೆ, ಸ್ವಾಮಿ ಚಿತ್ರಗುಪ್ತರೇ, ಹದ್ದು ಅದ್ರ ಪಾಡಗದು ಹಸಿವನ್ನು ನೀಗಿಸ್ಕೊಳ್ಳೋಕೆ ಅವನ್ ಕಚ್ಕೊಂಡು ಹೋಗ್ತಾ ಇದೆ, ಅದಕ್ಕೆ ಯಾಕೆ ಕೊಡ್ತೀರಿ? ಇಲ್ಲ, ಹಾವು ಕೊಡಿ ಆ ಕರ್ಮವನ್ನ, ಆ ಪಾಪವನ್ನ ಹಾವು ಕೊಡಿ. ಆಗ ಇಲ್ಲ, ಹಾವು ಪಾಪ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದೆ, ಅದು ಕೊಡಕ್ಕಾಗಲ್ಲ. ಇಲ್ಲ, ಒಂದ್ ಕೆಲಸ ಮಾಡಿ, ರಾಜನ್ ಕೊಟ್ಬಿಡಿ ಸ್ವಾಮಿ ಆ ಪಾಪದ ಕರ್ಮವನ್ನ. ಅಯ್ಯೋ ಪುಣ್ಯಾತ್ಮ, ಎಲ್ಲರಿಗೂ ಅನ್ನ ಹಾಕ್ತಿದ್ನಲ್ಲ, ಅವನಿಗೆ ಯಾಕೆ ಕೊಡ್ತೀರಿ? ಇಲ್ಲ, ಸತ್ತೋದವ್ರಿಗೆ ಕಟ್ಬಿಡಿ ಅಂತ. ಅಯ್ಯೋ, ಅವ್ರು ಹಸುವು ನೀಗಿಸ್ಕೊಳ್ಳೋದಕ್ಕೆ ಪಾಪ ಅನ್ನ ಹಾಕ್ತಾರೆ ಅಂತ ಹೋದ್ರು, ಅವ್ರಿಗೆ ಯಾಕೆ ಕಟ್ತೀರಿ? 1-2-3 ದಿನ
ಚರ್ಚೆ ಹೀಗೆ ಆರಂಭವಾಯಿತು. ಸ್ವಲ್ಪ ದಿನ ಆಯ್ತು. ಆ ರಾಜ ಮಾತ್ರ ಯಾರಿಗೂ ಊಟ ಬಡಿಸೋದನ್ನ ನಿಲ್ಲಿಸ್ಲಿಲ್ಲ, ಊಟ ಕೊಡೋದನ್ನ ನಿಲ್ಲಿಸ್ಲಿಲ್ಲ. ಯಾಕೆಂದ್ರೆ ಧರ್ಮ ಏನೋ ಅಚಾತುರ್ಯ ಆಗಿದೆ, ಅದಾಗೋಯ್ತು, ಇನ್ನು ಮುಂದಕ್ಕೆ ಊಟಕ್ಕೆ ವ್ಯವಸ್ಥೆ ಮಾಡ್ರಪ್ಪ ಅಂದಾಗ ಒಬ್ಬ ಭಿಕ್ಷುಕ ಒಂದು ತಟ್ಟೆ ಹಿಡ್ಕೊಂಡು ಬಂದು ಆ ಸರ್ಕಲ್ನಲ್ಲಿ ಒಂದು ಅಂಗಳದಲ್ಲಿ ಒಬ್ಬಮ್ಮ ಆ ಹೂವ ಮಾರ್ತಿದ್ಲಂತೆ. ನೋಡಿ, ಹೂವ ಮಾರ್ತಿದ್ಲಂತೆ. ಆ ಭಿಕ್ಷುಕ ಬಂದ ಅಮ್ಮನ ಕೇಳದ್ನಂತೆ, ಅಮ್ಮ ಅಜ್ಜಿ ಇಲ್ಲಿ ಊಟಕ್ಕೆ ಹಾಕ್ತಾರಲ್ಲ ರಾಜರ ಮನೆ ಎಲ್ಲಿದ್ದದ ಅಜ್ಜಿ ಅಂತ ಕೇಳದ್ನ. ಅದಕ್ಕೆ ಆ ಅಜ್ಜಿ ಹೇಳದ್ಲಂತೆ, ಅಯ್ಯೋ ಮುಂಡೆ ಮಗನೇ, ಈಗ ತಾನೇ 3-4 ದಿನದ ಹಿಂದೆ 50 ಜನ ವಿಷ ತಿಂದು ಸತ್ತೋಗವ್ರ ಕಣೋ, ನೀನ್ ಅಲ್ಗೆ ಹೋಗ್ಬೇಡ, ರಾಜ ವಿಷಾಕ್ ಸಾಯಿಸ್ಬಿಡ್ತಾನೆ ಅಂತ. ಆಗ ಯಮಧರ್ಮರಾಯ ಚಿತ್ರಗುಪ್ತ ಥಟ್ಟನೆ ಪ್ರತ್ಯಕ್ಷನ ಆಗೋದ್ರಂತೆ ನೋಡಿ. ಆಗ ಯಮ ಹೇಳದ್ನಂತೆ, ಅಷ್ಟೂ ಜನ ಸತ್ತಿರು ಪಾಪದ ಕರ್ಮವನ್ನ ಇವಮ್ಮನ ಕಟ್ಟಪ್ಪ ನೀನು ಮೊದಲು ಅಂತೇಳಿ. ಯಾರಿಗ್ ಬಂತು ಕರ್ಮ? ಹೂವ ಮಾರುವಂತ ಅಜ್ಜಿಗ್ ಬಂತು. ನೋಡಿದ್ಲ ಅವಳು ವಿಷ ಹಾಕದ್ ನೋಡಿದ್ಲ? ರಾಜ ಸಾಯಿಸ್ತಾರೆ ನೋಡಿದ್ಲ? ಇಲ್ಲ. ಅದಕ್ಕೆ ನಾವು ಮನುಷ್ಯರಾಗಿ ಬದುಕಿರುವವರೆಗೆ ಒಂದಷ್ಟು ಮಾತನಾಡುವಾಗ ನಾಲಿಗೆ ಎಚ್ಚರಿಕೆಯಿಂದ ಮಾತಾಡಿದ್ರೆ ಒಳ್ಳೆಯದು. ನಮ್ಮನ್ನೂ ಸೇರಿದ ಹಾಗೆ ಇಲ್ಲಿ ಯಾರು ಸರ್ವಜ್ಞರಲ್ಲ, ಆದ್ರೆ ಪ್ರತ್ಯಕ್ಷ ಕಂಡ್ರು ಪ್ರಾಮಾಣಿಸಿ ನೋಡು ಅನ್ನುವ ಹಾಗೆ ಸತ್ಯ ಅಸತ್ಯತೆಗಳನ್ನ ತಿಳಿದು ಮಾತನಾಡುವಾಗ ಆ ಭಗವಂತ ನಿಮಗೂ ಕೂಡ ಒಳ್ಳೆಯದು ಮಾಡ್ತಾನೆ. ಅದಕ್ಕೆ ಅನ್ವರ್ಥವಾಗಿದ್ದಾರೆ ಇವತ್ತು ನಮ್ಮ ತಾಯಿ ನಿಂಗಮ್ಮನವರು. ಯಾವುದನ್ನು ಅವರು ಚಾಡಿ ಹೇಳೋದಾಗ್ಲಿ ಪಾಪದ ಕೆಲಸ ಮಾಡೋದಾಗ್ಲಿ ಇವತ್ತನ್ನೂ ಮಾಡದೇ ಇರೋದ್ರಿಂದ ಇವತ್ತು ಆ ತಾಯಿಗೆ ಸ್ವರ್ಗ ಪ್ರಾಪ್ತವಾಗ್ತದೆ ಅಂತೇಳಿ ನಮ್ಮೆಲ್ಲರ ನಂಬಿಕೆ ಅಂತ ಹೇಳ್ತಾ ಆ ತಾಯಿಯ ಸ್ಮರಣೆಯನ್ನ ಮಾಡಿ ನಾವೆಲ್ಲ ಕೃತಾರ್ಥರಾಗೋಣ, ಆ ತಾಯಿಗೊಂದು ನಮನವನ್ನ ಸಲ್ಲಿಸೋಣ.